ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಬೆಳಗ್ಗೆಯಿಂದನೇ ಫುಲ್ ಕೆಲಸ. ಇವತ್ತು ರೆಡಿ ಆಗಿದ್ದೀವಿ. ಇವತ್ತು ಸ್ಯಾಟರ್ಡೆ. ಚಿರು ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಇದೆ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಎಲ್ಲ ಹೋಗಬೇಕು. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಅಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋದ ವರ್ಷ ಎಲ್ಲ ಏನೂ ಮಾಡಿಲ್ಲ, ಬಟ್ ಈ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ, ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಂತೆ, ಫನ್ ಆಗಿರುತ್ತೆ ಅಂತೆಲ್ಲ ಹೇಳಿದ್ದಾರೆ. ನೋಡಬೇಕು ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮನೆ ದೇವ್ರ ವಾರ, ಪೂಜೆ ಎಲ್ಲ ಮಾಡಬೇಕು. ಹಸ್ಬೆಂಡಿಗೆ ಹೇಳಿದ್ದೀನಿ ಮಾಡೋಕ್ಕೆ. ಸೊ ನೋಡೋಣ, ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬೇಗ ಬೇಗ ಹೊರಡಬೇಕು. ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಡ್ರೆಸ್ ಕೋಡ್ ಕೂಡ ಹೇಳಿದರು, ಬ್ಲೂ ಮತ್ತು ವೈಟ್ ಕಲರ್ ಥೀಮಲ್ಲಿ. ಸೊ ನನ್ನ ಹತ್ರ ಬ್ಲೂ ಕಲರ್ ಡ್ರೆಸ್ ಇದೊಂದೇ ಇದ್ದಿದ್ದು. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಬುಜ್ಜಿ ಬೇಬಿಗೆ ಮತ್ತು ಚಿರುಗೆಲ್ಲ ಒಂದೇ ಥರ ತೊಗೊಂಡು ಬಂದಿದ್ದೆ, ಟೀ ಶರ್ಟು ಬ್ಲೂ ಕಲರು, ಅದನ್ನೆಲ್ಲ ಹಾಕಿದ್ದೀನಿ. ತೋರಿಸ್ತೀನಿ ಹೇಗಿದ್ದಾರೆ ಅವರು ಅಂತ. ಸೊ ಇವಾಗ ಬನ್ನಿ ಹೋಗೋಣ, ಬೇಗ ಬೇಗ ಟೈಮ್ ಆಗೋಗ್ಬಿಟ್ಟಿದೆ. 10 o'clock ಬರೋಕ್ಕೆ ಹೇಳಿದ್ದಾರೆ. ಆಲ್ಮೋಸ್ಟ್ 9:45 ಆಗೋಗಿದೆ ಇಲ್ಲೇ. ಸೊ ಬನ್ನಿ ಹೋಗೋಣ. ಸ್ಯಾಟರ್ಡೆ ಕಂಪಲ್ಸರಿ ಪೂಜೆ ಮಾಡಬೇಕಾಗಿರೋದ್ರಿಂದ ಮನೆ ದೇವ್ರ ವಾರ ಬೇರೆ ಅಲ್ವಾ. ಸೊ ಹಾಗಾಗಿ ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹೂವೆಲ್ಲ ಆಲ್ರೆಡಿ ಕಟ್ಟಿ ಇಟ್ಟಿದ್ದೆ, ಬಟ್ ಮೇಲ್ಗಡೆ ಸ್ವಲ್ಪ ಹೂವೆಲ್ಲ ಬಿಟ್ಟಿತ್ತಲ್ಲ. ಸೊ ಸುಮ್ಮನೆ ಗಿಡದಲ್ಲಿ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ಕೊಂಡು ಬಂದು ನಮ್ಮ ಹಸ್ಬೆಂಡಿಗೆ ಆಲ್ಮೋಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಸೊ ಅವರೇ ಪೂಜೆಗೆ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ಅವರಿಗೆ ಬಿಟ್ಟಿದ್ದೆ ಇವತ್ತು. ಬೇರೆ ಕೆಲಸ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ. ಆ್ಯಂಡ್ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆಗೆ ಹೂವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಪೂಜೆ ಕೂಡ ಮಾಡಿದ್ರು. ಅಷ್ಟರಲ್ಲಿ ನಾನು ಬುಜ್ಜಿ ಬೇಬಿನ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾವು ಕೂಡ ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿದ್ವಿ. ಸೊ ನಮ್ಮ ಮನೇಲಿ ಯಾವಾಗಲೂ ಇದೇ ಥರನೇ, ಇಬ್ಬರು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಕೆಲಸಗಳನ್ನ ಹಂಚ್ಕೊಂಬಿಟ್ಟು ಇಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಕೆಲಸಗಳಾಗೋಗ್ಬಿಡುತ್ತೆ. ಆ್ಯಂಡ್ ನಮಗೂ ಟೈಮ್ ಎಲ್ಲ ಉಳಿಯುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಚಿರುನ ಅವರೇ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ, ನಾನು ಬುಜ್ಜಿ ಬೇಬಿನ ನೋಡ್ಕೊತಿರ್ಬೇಕಾರೆ. ಸೊ ಹಾಗಾಗಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ಎಲ್ಲರೂ ಕೂಡ ರೆಡಿ ಆದ್ವಿ. ಈ ಥರ ಪೂಜೆ ಎಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ಯಾಟರ್ಡೆ ನಮ್ಮ ಮನೇಲಿ ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತೀವಿ, ಬೇರೆ ದಿನ ಆಗಿಲ್ಲ ಅಂದ್ರೂ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ರೆಡಿಯಾಗಿ ಸ್ಕೂಲ್ ಹತ್ರ ಬಂದ್ವಿ. ಬರ್ತಿದ್ದಂಗೆ ಯಾರ್ಯಾರು ಬಂದಿದ್ದಾರೆ ಅಂತೆಲ್ಲ ಅವರು ಎಂಟ್ರಿ ಹಾಕಿಸ್ಕೊತಾರೆ. ಸೊ ಕಿಡ್ಸಿ ಸ್ಕೂಲ್ ನೀವು ಯಾವಾಗಲೂ ನೋಡೇ ಇದ್ದೀರಾ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ಯಾವ ಸ್ಕೂಲಿಗೆ ಸೇರಿಸಿರೋದು ಅಂತ. ಚಿರು ಓದ್ತಾ ಇರೋದು ಕಿಡ್ಸಿ ಸ್ಕೂಲ್. ಆ್ಯಂಡ್ ಇವಾಗ ಅವನು ಜೂನಿಯರ್ LKGಗೆ ಪ್ರಮೋಟ್ ಆಗಿದ್ದಾರೆ. ಸೊ ಹಾಗಾಗಿ. ಆ್ಯಂಡ್ ಇಲ್ಲಿ ಸೂಪರ್ ಹೀರೋ ಅಂತ ಈ ಥರ ಅವರೇ ಕ್ರಿಯೇಟಿವಿಟಿಯಾಗಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಹ್ಯಾಪಿ ಫಾದರ್ಸ್ ಡೇ ಅಂತೆಲ್ಲ ಹಾಕ್ಬಿಟ್ಟು ಆ್ಯಂಡ್ ಫೋಟೋಸ್ ಎಲ್ಲ ತೆಗಿತಾ ಇದ್ರು. 3 ಜನನೂ ಕೂರಿಸ್ಬಿಟ್ಟು ನಾನು ಕೂಡ ಫೋಟೋಸ್ ತೆಗ್ದೆ. ಇವತ್ತು ಸೊ ಫಾದರ್ಸ್ ಡೇ ಅಲ್ವಾ, ಅಪ್ಪ ಮಕ್ಕಳ ಸ್ಪೆಷಲ್ಲು. ಸೊ ಅವರು ಎಲ್ಲದರಲ್ಲೂ ಇಂಪಾರ್ಟೆನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ 3 ಜನನ ಬಿಟ್ಬಿಟ್ಟಿದ್ದೆ. ಸೊ ತುಂಬ ಖುಷಿಯಾಗಿ ಫೋಟೋಸ್ ಎಲ್ಲ ತೊಗೊಂಡ್ರು. ಆಮೇಲೆ ಬುಜ್ಜಿ ಬೇಬಿ ಮತ್ತು ಚಿರುನು ಕೂಡ ಇಬ್ಬರನ್ನೂ ಕೂರಿಸಿದ್ದೆ ಫೋಟೋಸ್ ತೊಗೊಳ್ಳೋಣ ನಾನು ಅಂತ ಹೇಳ್ಬಿಟ್ಟು. ಅವ್ರು ಕುತ್ಕೊಳ್ಳೋಕ್ಕೆ ರೆಡಿ ಇದ್ದಿಲ್ಲ, ಹೇಗೋ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ವೆಲ್ಕಮ್ ಬೋರ್ಡ್ ಹತ್ರ ಎಲ್ಲ ಹಾಕಿದ್ರು ಹ್ಯಾಪಿ ಫಾದರ್ಸ್ ಡೇ ಅಂತ. ಚೆನ್ನಾಗಿತ್ತು. ಕ್ಯೂಟಾಗಿ ಅವರೇ ಏನಾದರೂ ಅರೇಂಜ್ ಮಾಡಿರ್ತಾರೆ ಆ್ಯಂಡ್ ಕೈಯಲ್ಲೇ ವರ್ಕ್ ಮಾಡಿರ್ತಾರೆ. ತುಂಬ ಕ್ಯೂಟಾಗಿತ್ತು ನೋಡೋಕ್ಕೆ. ಸೊ ಅಲ್ಲೂ ಕೂಡ ಎಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡು ಇನ್ನೂ ಬರೋರು ಜನ ಎಲ್ಲ ಇದ್ರಲ್ಲ, ಬೇರೆ ಪೇರೆಂಟ್ಸ್ ಎಲ್ಲ ಬರಬೇಕಾಗಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಸಪ್ರೇಟಾಗಿ ಅರೇಂಜ್ ಮಾಡಿದರು. LKG ಮಕ್ಕಳಿಗೆ ಬೇರೆ, ನರ್ಸರಿಗೆ ಮತ್ತು UKGಗೆ ಆ ಥರ ಎಲ್ಲ ಇರ್ತಾರಲ್ಲ ಪ್ಲೇ ಗ್ರೂಪ್, ಅವರೆಲ್ಲ ಸಪ್ರೇಟಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಅರೇಂಜ್ ಮಾಡಿದರು. ಆ್ಯಂಡ್ ಇಲ್ಲಿ ನರ್ಸರಿ ಅಂದರೆ ಜೂನಿಯರ್ KG ಇವಾಗ ಪ್ರಮೋಟ್ ಆಗಿರೋರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಹಾಗಾಗಿ ಇಲ್ಲಿ ಹಾಲಲ್ಲಿ ಅರೇಂಜ್ ಮಾಡಿದರು, ಅಲ್ಲೇ ಫ್ರಂಟಲ್ಲಿ. ಸೊ ಹೋಗಿ ಅಪ್ಪ ಮಗ ಫುಲ್ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಗೇಮ್ಸ್ ಎಲ್ಲ ಆಡಿಸ್ತಾರೆ ಮತ್ತು ಅವರಿಬ್ಬರಿಗೂ ಫನ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲೂ ಕೂಡ ಹೋಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಬಲೂನ್ ಎಲ್ಲಿ? ಅಯ್ಯೋ, ಎಲ್ಲ ಫಾದರ್ಸ್ನೂ ಅವರ ಮಕ್ಕಳ ಜೊತೆ ನೋಡೋದೇ ಏನೋ ಒಂಥರ ಖುಷಿ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಬಿಕಾಸ್ ನಮ್ಮ ಹಸ್ಬೆಂಡು ನಮ್ಮ ಇಬ್ಬರು ಮಕ್ಳ ಹತ್ರನೂ ತುಂಬ ಚೆನ್ನಾಗಿ ಖುಷಿಯಾಗಿ ಟೈಮ್ ಸಿಕ್ಕಿದ್ರೆ ಸಾಕಪ್ಪ ಆಟ ಆಡ್ಕೊಂಡು ಇದ್ಬಿಡ್ತಾರೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇತ್ತು. ಬುಜ್ಜಿ ಬೇಬಿ ಅಂತೂ ನನ್ನ ಜೊತೆ ಇರ್ತಾನೆ ಇದ್ದಿದ್ದಿಲ್ಲ. ಅವ್ರ ಅಪ್ಪ ಅಲ್ಲಿರೋದು ನೋಡಿಬಿಟ್ಟು ಅಣ್ಣ ಹತ್ರ ಹೋಗಬೇಕು, ಅಪ್ಪನ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದ. ಸೊ ಅವರು ತೊಗೊಂಡು ಬಾ, ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ, ಇನ್ನು ಸ್ಟಾರ್ಟ್ ಆಗೋಕ್ಕೆ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಆಮೇಲೆ ನಾನು ಎತ್ಕೊಂಡ್ಬಿಟ್ಟೆ. ಸೊ ಮೆಟೀರಿಯಲ್ ಎಲ್ಲ
ಇವಾಗ ಕೈಟ್ ಪ್ರಿಪ್ರೇಷನ್ ಅಂದರೆ ಗಾಳಿಪಟ ಬರುತ್ತಲ್ಲ ಅದು ಅಪ್ಪ ಮಕ್ಕಳು ಸೇರಿ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಲು ಕೂಡ ಅವರೇ ಕೂಡ ಕೊಟ್ಟಿದ್ದರು. ಸೊ ಇವಾಗ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ. ಸೊ ಅವರು ಸ್ಟಾರ್ಟ್ ಅಂತ ಹೇಳಿದಾಗ ಇವರಿಬ್ಬರು ರೆಡಿಯಾಗಿ ಮಾಡಬೇಕು. ಯಾರು ಫಸ್ಟ್ ಮಾಡ್ತಾರೋ ಅವರೇ ಸೂಪರ್ ಡ್ಯಾಡ್ ಆ ಥರ. ಸುಮ್ಮನೆ ಫನ್ ಕಾಂಪಿಟೇಷನ್ ಥರ, ಇದೇನು ದೊಡ್ಡದಾಗೆ ಕಾಂಪಿಟೇಷನು ಮತ್ತು ಪ್ರೈಸು ಆ ಥರದ್ದೆಲ್ಲ ಇಲ್ಲ. ಅವರಿಬ್ಬರು ಅಪ್ಪ ಮಕ್ಕಳು ಬಾಂಡಿಂಗ್ ಬೆಳೀಲಿ ಆ್ಯಂಡ್ ಅವ್ರಿಗೆ ಮೆಮೊರಿ ಥರ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಜೂನಿಯರ್ KG ಮಕ್ಕಳಿಗೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಿದರು. ಎಲ್ಲ ಅಪ್ಪಂದರು ಫುಲ್ ಖುಷಿಯಾಗಿ ಮಾಡ್ತಾ ಇರೋದು ನೋಡ್ಬೋದು ನೀವೇನೆ. ಎಲ್ಲ ಅಷ್ಟು ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಡೋಕ್ಕಿಂತ ಮುಂಚೆನೇ ಕೈಟ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದೇ ತಡ ಎಲ್ಲರೂ ಫುಲ್ ಜೋಶಲ್ಲಿ ಅವ್ರ ಮಕ್ಕಳ ಜೊತೆ ಸೇರಿಕೊಂಡು ಪ್ರಿಪ್ರೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಮುದ್ದಾಗಿತ್ತು ನೋಡೋಕ್ಕೆ ನನಗಂತೂ. ಬಿಕಾಸ್ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಅವ್ರನ್ನ ಇಬ್ಬರೂ ನೋಡೋಕ್ಕೆ. ಆ್ಯಂಡ್ ನಾನು ಒಂದು ಕಡೆ ಬುಜ್ಜಿ ಬೇಬಿನೂ ನೋಡಿಕೊಂಡು ಅವ್ರನ್ನೂ ಕೂಡ ನೋಡಿಕೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಆ್ಯಂಡ್ ಬುಜ್ಜಿ ಬೇಬಿ ಒಂದು ಹತ್ರ ಕುತ್ಕೊಳ್ಳೋದೆಲ್ಲ ನಿಮಗೆ ಗೊತ್ತಿರ್ಬೋದು, ಅಲ್ಲೂ ಕೂಡ ಆಟ ಆಡ್ಕೊಂಡಿದ್ದ. ಆಮೇಲೆ ನಾನು ಅವ್ರ ಪಾಡಿಗೆ ಅವ್ರು ಹೇಗೆ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ನಾನು ಕೂಡ ಎಂಕರೇಜ್ ಮಾಡ್ತಾ ಇದ್ದೆ. ಇದೊಂಥರ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಹಸ್ಬೆಂಡ್ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಚಿರು ಜೊತೆಗೆ. ಅವನು ಕೂಡ ಡಡ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಫುಲ್ ಸಖತ್ತಾಗೆ ಕೈಟ್ ಕೂಡ ಪ್ರಿಪ್ರೇಷನ್ ಮಾಡಿದ್ರು. ಆ್ಯಂಡ್ ಅಲ್ಲಿರೋ ಎಲ್ಲರಿಗಿಂತ ಅವರೇ ಫಸ್ಟ್ ಪ್ರಿಪ್ರೇಷನ್ ಮಾಡಿದ್ದು. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಬುಜ್ಜಿ ಬೇಬಿ ಕೂಡ ಹೋಗಿ ಅಲ್ಲಿ ಕಾಟ ಕೊಡ್ತಾ ಇದ್ದ, ಅದನ್ನೆಲ್ಲ ಕೀಳೋದು ಆ ಥರದ್ದೆಲ್ಲ ಅವನು ಕೂಡ ಮ್ಯಾನೇಜ್ ಮಾಡಿಕೊಂಡು ಪಾಪ ಹೇಗೋ ಮಾಡಿದ್ರು. ಬಟ್ ತುಂಬ ಚೆನ್ನಾಗಿತ್ತು, ಫನ್ನಾಗಿ ಆ್ಯಕ್ಟಿವಿಟೀಸ್ ಎಲ್ಲ. ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬೇಗ 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 ಹಾಂ ಹಾಂ ಬೇಗ 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 ಅಲ್ಲಿ 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 ಹಾಂ ಡಿಗ 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 ಡಿಗ. ಏ ಸೂಪರ್ ಸೂಪರ್. ತೋರಿಸು ಚಿರು, ತೋರಿಸು ಒಂದ್ಸಲಿ. ಸೂಪರ್ ಈ ಕಡೆ ನನಗೆ ತೋರಿಸು ಚಿರು, ನನಗೆ ತೋರಿಸು. ಏನದು? ಏ ಸೂಪರ್. ಇಲ್ಲಿ ಕೊಡಿಲಿ ನೋಡ್ಕೊಡ್ತೀನಿ. ಚಾಕ್ಲೇಟ್ ಎಲ್ಲ ಇದೆ, ಸೂಪರ್ ಅಮ್ಮ. ಹಂಗೆ ಇಟ್ಕೋ ದಾಡಾಗೆ. ಚಿರು ಎಲ್ಲಿ? ಏ ಫೈನಲಿ ಮುಗೀತು. ಸೂಪರ್ ಆಗಿತ್ತಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಸೂಪರಾಗಿ ಮಾಡಿದ್ರು. ಏನೋ ಬನ್ನಿ ಹೋಗೋಣ, ಇವಾಗ ಮನೆಗೆ ಹೋಗು. ಫೈನಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ನಾವು ಕೂಡ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಮನೆಗೆ. ಆ್ಯಂಡ್ ಚಿರುನ ಅವ್ರ ಟೀಚರ್ ಜೊತೆ ಎಲ್ಲ ನೋಡಿದಾಗ ತುಂಬ ಖುಷಿ ಆಗತ್ತೆ. ಸೊ ತುಂಬ ಚೆನ್ನಾಗೇ ಮಾತಾಡ್ತಾನೆ. ಆ್ಯಂಡ್ ನಾನು ಕೇಳ್ತಾ ಇದ್ದೆ ಅವರಿಗೆ ಸೊ ಹೇಗಿರ್ತಾನೆ ಅಂತ. ಅವರಂತೂ ಹೇಳ್ತಾಯಿದ್ರು ತುಂಬ ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗೇ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಕೇಳಿ ಖುಷಿ ಆಯಿತು. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ ಲೇಟ್ ಆಗಿತ್ತು ಅಂತ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಹಾಗೆ ಅಲ್ಲಿ ದೇವನಹಳ್ಳಿ ಹತ್ರ ದೇವಸ್ಥಾನ ಓಪನ್ ಇತ್ತಲ್ಲ, ಆಂಜನೇಯನ ದೇವಸ್ಥಾನ, ಸರಿ ಹೋಗಿ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನಾವು ಕೂಡ. ಚೆನ್ನಾಗಿರುತ್ತೆ. ಶನಿವಾರ ಬಂತು ಅಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ನಡೀತಾ ಇರತ್ತಾ, ಅದೊಂಥರ ವೈಬೇ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಕೆ ಏನಕ್ಕೆ ಇಷ್ಟ ಅಂದರೆ ಅಲ್ಲಿ ಬೊಟ್ಟು ಸಿಗುತ್ತಲ್ಲ, ಅದನ್ನ ಇಟ್ಕೊಳ್ಳೋದೇ ಏನೋ ಒಂಥರ ಖುಷಿ. ಸೊ ಹಾಗೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು. ನಾವು ಕೂಡ ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಸೀದಾ ಮನೆಗೆ ಹೊರಟ್ವಿ. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇಲ್ಲಿಂದ ಹೊರಡಬೇಕು ರೆಡಿಯಾಗಿ. ಆ್ಯಂಡ್ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರು ಅಪ್ಪ ಮಕ್ಕಳು ಎಲ್ಲರೂ ಸೇರಿಕೊಂಡು. ಇವಾಗ ಮನೆಗೆ ಬಂದು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಒಂದು ದಿನದ ಮಟ್ಟಿಗೆ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹೊರಟಿದ್ದೀವಿ ಎಲ್ಲರೂ. ಅವರೆಲ್ಲ ಅದೇ ಡ್ರೆಸ್ಸಲ್ಲಿದ್ದರು. ಸೊ ನಾನು ಫೀಡಿಂಗ್ ಕಂಫರ್ಟಬಲ್ ಆಗಿರುತ್ತಲ್ಲ ಬುಜ್ಜಿಗೆ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಮನೆಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ಒಳಗಡೆ ಎತ್ತಿಡಬೇಕಾಗಿತ್ತು. ಹಾಗೆ ಬುಜ್ಜಿಗೆ ರಾಗಿ ಸರಿ ಎಲ್ಲ ಖಾಲಿ ಆಗಿದೆಯಲ್ಲ, ಅದೆಲ್ಲ ಮೊಳಕೆ ಕಟ್ಟಿದ್ದಿತ್ತು, ಅದನ್ನೆಲ್ಲ ಒಣಗಾಕ್ಬಿಟ್ಟು ಹೋದರೆ ನಾಳೆ ಬರೋಷ್ಟೊತ್ತಿಗೆ ಒಣಗೋಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಅಮ್ಮ ಮನೆಗೆ ಹೋಗೋಣ ಬನ್ನಿ.
ಹೇಗೋ ಇವತ್ತು ಹೋಗಿ ನಾಳೆ ಬರೋದು. ಸೊ, ಹಾಗಾಗಿ ರಾಗಿ ಎಲ್ಲ ಮೊಳಕೆ ಕಟ್ಟಿದ್ನಲ್ಲ, ಈ ಥರ ಪ್ಲೇಟಲ್ಲೆಲ್ಲ ಸ್ಪ್ರೆಡ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕ್ಕಿದೆ. ಬಿಕಾಸ್ ಈ ಥರ ಇಟ್ಬಿಟ್ಟು ಹೋದ್ರೆ ಬರೋಷ್ಟರಲ್ಲಿ ಚೆನ್ನಾಗಿ ಒಣಕೊಂಡಿರತ್ತೆ ಅಂತ. ನಿನ್ಗೇನಾದ್ರೂ ಕೆಲಸ ಇದ್ರೆ ಎಷ್ಟು ಬೇಗ ರೆಡಿ ಆಗ್ತೇನೆ. ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂದ್ರೆ ಮಾತ್ರ ಹೆಂಗ್ ಮಾಡ್ತೀಯ ನೋಡು, ಬರ್ಲೋ ಬೇಡ ಅಂತ. ಹಾ, ಇಲ್ಲೇ ಐತೆ ಬರ್ರಿ ಬೀಗ ರೀ. ಎಲ್ಲ ಗಂಡು ಮಕ್ಳನೇ ಬರೋ ಇಷ್ಟೇ. ಇದು ನೋಡಿದ್ರೆ ಎದಲ್ಲ ಮೇಲೆ ಅಪ್ಪ, ಈ 3 ಗಂಡು ಮಕ್ಳ ಜೊತೆ ನಾನು ಹೇಗೋದು ಅಲ್ಲೋಡು ಹೆಂಗೆ ಹೋಗ್ತಾನೆ ನೋಡ್ರಿ, ಅಲ್ಲೋಡ್ರಿ ಅಲ್ಲ. ಬಾಯ್. ನಿಮ್ಮ ಮನೇಲೂ ಹೀಗೆ ಆಗತ್ತೆ ಅಂತ ಹೇಳಿ. ಎಲ್ಲ ಹಸ್ಬೆಂಡರು ಹೀಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಹಸ್ಬೆಂಡ್ ಒಂದೊಂದ್ಸಲಿ ಹಾಗೆ ಮಾಡ್ತಿರ್ತಾರೆ. ಅವ್ರು ಏನಾದ್ರು ಕೆಲಸ ಇದ್ರೆ ಬೇಗ ಬೇಗ ರೆಡಿಯಾಗಿ ಅಂತ. ಬಟ್ ನಮ್ಮಮ್ಮ ಮನೆಗೆ ಹೋಗ್ಬೇಕು ಅಂದರೆ ನಿಧಾನಕ್ಕೆ ಹೋಗೋಣ, ಪರವಾಗಿಲ್ಲ, ಏನೂ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸಮ್ಟೈಮ್ ಜೋಕ್ ಕೂಡ ಮಾಡ್ತಾ ಇರ್ತಾರೆ. ನಿಮ್ಮ ಮನೇಲೂ ಹೀಗೆ ಮಾಡ್ತಾರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಇವಾಗ ಆನ್ ದ ವೇ ನಮ್ಮಮ್ಮ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಅಮ್ಮ ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ ಬೇರೆ ಕಡೆ. ಸೊ, ಹಾಗಾಗಿ ಹೋಗಿದ್ದು ಅಷ್ಟೇ. ನಾವು ಕೂಡ ಹೋದ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಶಿಫ್ಟ್ ಮಾಡಿದ್ರು. ಸೊ, ಹೋಗಿ ಎಲ್ಲ ಏನೇನು ಬೇಕೋ ಎಲ್ಲಾನು ಆಲ್ಮೋಸ್ಟ್ 90% ಎಲ್ಲ ರೆಡಿ ಮಾಡಿದ್ವಿ. ಹಾಗೆ ಅಮ್ಮ ಮನೆ ಹತ್ರ ಈ ಥರದ್ದೆಲ್ಲ ಐಟಮ್ಗಳೆಲ್ಲ ಬರ್ತಾ ಇರತ್ತೆ. ಚೆನ್ನಾಗಿ ಬಂದಿತ್ತು. ಅಳಸಂದೆ ಕಾಳು, ಬೀನ್ಸ್ ಎಲ್ಲ ಅದನ್ನು ಕೂಡ ಈಸ್ಕೊಂಡಿದ್ದೆ. ಕೆಜಿ 50 ರುಪೀಸ್ ಏನೋ ಅಂತ ಹೇಳಿದ್ರು. ಸೊ, ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಎಲ್ಲ ಕ್ಲೀನಾಗಿ ಬಿಡಿಸಿ ಎತ್ತಿಟ್ಕೊತಾ ಇದ್ದೆ. ಸೊ, ನೆಕ್ಸ್ಟ್ ಡೇ ಆರಾಮಾಗಿ ಎಲ್ಲ ಎತ್ತಿಕ್ಬಿಟ್ಟು ನಾವು ಕೂಡ ಜೋಡಿಸಿ ಆಲ್ಮೋಸ್ಟ್ ಎಲ್ಲ ಜೋಡಿಸಿದ್ದಾಯ್ತು. ಇವಾಗ ಸಂಡೇ ಅಲ್ವಾ, ವಾಪಸ್ ಮನೆಗೆ ಹೋಗಬೇಕು, ಚಿರು ಸ್ಕೂಲ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಬುಜ್ಜಿ ಬೇಬಿ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ರು. ಹಾಗೆ ಬಾಯ್ ಮಾಡಿ ಅಂತ ಹೇಳಿದ್ರೆ ಬಾಯೇ ಮಾಡ್ತಾ ಇರಲಿಲ್ಲ. ಪೇನ್ ಕಿಸ್ ಎಲ್ಲ ಕೊಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಅಮ್ಮ ಹೇಳಿದ್ದಕ್ಕೆ ಬಾಯೆಲ್ಲ ಮಾಡ್ತಾ ಇದ್ದ. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬಾ ಹೇಳಿಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ. ಆನ್ ದ ವೇ ಬರ್ತಾ ಸ್ವಲ್ಪ ದೂರ ಬಂದ್ವಿ ಅಷ್ಟೇ, ಮಳೆ ಸ್ಟಾರ್ಟ್ ಆಗೋಯ್ತು. ಫುಲ್ ಜೋರು ಮಳೆ. ನಾವು ರಾಜನ ಕುಂಟೆ ಹೋಗೋ ಹತ್ರ ಟೋಲ್ ಇದೆಯಲ್ಲ, ಆ ಟೋಲ್ ಹತ್ರ ಹೋದ್ವಿ. ಹೇಗೋ ಮಳೆ ಸ್ಟಾರ್ಟ್ ಆಯಿತು. ಸೊ, ಹಾಗಾಗಿ ಅಲ್ಲೇ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಹನಿ ಎಲ್ಲ ಬೀಳ್ತಾ ಇತ್ತು. ಬಟ್ ಏನು ಮಾಡೋದು, ಅಲ್ಲೇ ನಿಂತ್ಕೊಂಡು ಬರೋಷ್ಟೊತ್ತಿಗೆ ಕೂಡ ಲೇಟ್ ಆಗಿತ್ತು. ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲದೆ ಹೇಗಿದ್ರು ಬೀನ್ಸ್ ಎಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ನಲ್ಲ, ಅದನ್ನೇ ಹಾಕಿ ಟೊಮಟೊ ಬಾತ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಂದ್ರೂ ಬೇಗ ಈಸಿ ಆಗುತ್ತೆ ಆ್ಯಂಡ್ ಆರಾಮಾಗಿ ನನಗೂ ಕೂಡ ಸ್ವಲ್ಪ ಕೆಲಸ ಕಮ್ಮಿ ಆಗತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಇದಕ್ಕೆ ಸ್ವಲ್ಪ ಕಾಯಿನ ನಾನು ರುಬ್ಬಿಟ್ಟು ಹಾಕಿದೆ. ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ಸ್ವಲ್ಪ ಮಸಾಲ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ ಟೇಸ್ಟು. ಸ್ವಲ್ಪನೇ ಒನ್ ಟೈಮಿಗೆ ಆಗೋಷ್ಟು ಮಾಡ್ಕೊಂಡಿದ್ದೆ. ಇವಾಗ ತಿಂದು ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಿತ್ತು. ತುಂಬ ಸುಸ್ತಾಗ್ತಾ ಇತ್ತು. ಹಾಗಾಗಿ ಬೇಗ ಬೇಗ ಆ್ಯಂಡ್ ಬುಜ್ಜಿ ಬೇಬಿಗೂ ಇದನ್ನೇ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಖಾರನ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ. ಆ್ಯಂಡ್ ಫೈನಲಿ ಊಟ ಕೂಡ ರೆಡಿ ಆಯಿತು. ನಾವು ಕೂಡ ಊಟ ಎಲ್ಲ ಮಾಡಿ ಬುಜ್ಜಿ ಬೇಬಿಗೆ ತಿನ್ನಿಸ್ದೆ ಸ್ವಲ್ಪ, ಬಟ್ ಅವ್ನು ತಿಂದಿಲ್ಲ. ಆಮೇಲೆ ಅವನಿಗೆ ಸಪ್ರೇಟಾಗಿ ಸೆರೆಲಾಕ್ ಮಾಡಿಬಿಟ್ಟು ತಿನ್ನಿಸಿ ನಾವು ಕೂಡ ಮಲ್ಕೊಂಡ್ವಿ. ನೋಡಿದ್ರಲ್ಲ ಹೇಗಿತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ನು ಸ್ಕೂಲಲ್ಲೆಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡು, ನಮ್ಮ ಚಿರು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನಗೂ ಖುಷಿ ಆಯಿತು ಅವ್ರನ್ನ ನೋಡಿ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.